ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತೊಂದು ವಿಶೇಷವಾದ ಒಂದು ಕಂಟೆಂಟ್ ಅನ್ನ ತಗೊಂಡ್ ಬಂದಿದ್ದೀನಿ. ಎಸ್ ಫ್ರೆಂಡ್ಸ್, ಸುಮಾರು ಜನ ನಾನು ಹೊರಗಡೆ ಹೋದಾಗಿರ್ಬೋದು, ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಸುಮಾರು ಜನ ನನ್ನ ಹೇರ್ಸ್ ಎಲ್ಲ ನೋಡ್ಬಿಟ್ಟು ನಿಮ್ಮ ಒಂದು ಹೇರ್ಸ್ ಎಷ್ಟು ಹೆಲ್ದಿ ಆಗಿದೆ, ಯಾವ ರೀತಿ ನೀವು ಒಂದು ಹೇರ್ ಕೇರ್ ರೂಟೀನ್ ಅನ್ನ ಮಾಡ್ತೀರಾ, ಯಾವ ರೀತಿ ಒಂದು ಹೇರ್ ಆಯಿಲ್ ಅನ್ನ ಯೂಸ್ ಮಾಡ್ತೀರಾ, ಅಥವಾ ಯಾವ್ದಾದ್ರು ಡೈ ಅನ್ನ ಯೂಸ್ ಮಾಡ್ತೀರಾ, ಹೇರ್ ಪ್ಯಾಕ್ ಗಳನ್ನ ಯೂಸ್ ಮಾಡ್ತೀರಾ, ತೋರಿಸ್ಕೊಡಿ, ಒಂದ್ಸಲ ನಿಮ್ದು ಹೇರ್ ಕೇರ್ ರೂಟೀನ್ ಅನ್ನ ತೋರಿಸ್ಕೊಡಿ ಅಂತ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಸ್ ಮಾಡುವಂತ ಒಂದು ಹೇರ್ ಆಯಿಲ್ ಏನಿದೆ ನೋಡಿ, ಅದನ್ನ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಅದನ್ನ ನೀವೇ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈ ಒಂದು ಹೇರ್ ಆಯಿಲ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಸುಮಾರು 8 ರಿಂದ 10 ವರ್ಷಗಳಾಗಿದೆ. ಈ ಒಂದು ಹೇರ್ ಆಯಿಲ್ ಯಾವಾಗ ನಾನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ನಂದು ಆಫ್ಟರ್ ಡೆಲಿವರಿ ಟೈಮ್ ನಲ್ಲಿ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇತ್ತು, ತುಂಬಾನೇ ಕೂದಲು ಎಲ್ಲ ಉದುರ್ತಾ ಇತ್ತು. ಅವಾಗೆ ಈ ಒಂದು ಹೇರ್ ಆಯಿಲ್ ಅನ್ನ ನಾನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಸ್ ಫ್ರೆಂಡ್ಸ್, ಈಗಿನ ಒಂದು ಜನರೇಷನ್ ಏನಿದೆ ನೋಡಿ, ಇಲ್ಲಿ ಸುಮಾರು 90% ಜನಕ್ಕೆ ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಹಿಚಿಂಗ್ ಆಗಿರ್ಬೋದು, ಡ್ರೈ ಹೇರ್ ಆಗಿರ್ಬೋದು, ಅಥವಾ ಸ್ಪ್ಲಿಟ್ ಹೇರ್ ಆಗಿರ್ಬೋದು, ಕೂದಲು ಜೀವನ ಇರುವುದಿಲ್ಲ, ಒಂಥರ ಫುಲ್ ಡ್ರೈ ಆಗ್ಬಿಟ್ಟಿರುತ್ತೆ. ಆ ರೀತಿಯಾಗಿ ಆಗ್ತಾ ಇರುತ್ತೆ. ಡ್ರೈ ಹೇರಪ್ಪ ಅಂತಂದ್ರೆ ಫುಲ್ ಎಲ್ಲ ಸಿಕ್ಕಾಗ್ತಾ ಇರುತ್ತೆ. ನಾವು ಬಾಚ್ಕೊಂಡಾಗ, ಅದನ್ನು ಕೋಂಬ ಮಾಡಿದಾಗ ಫುಲ್ ಎಲ್ಲ ಏರ್ ಫಾಲ್ ಆಗ್ತಾ ಇರುತ್ತೆ. ಸೊ ಏರ್ ಫಾಲ್ ಯಾವ್ದು ಕಾರಣಕ್ಕೆ ಆಗುತ್ತೆ ಅಂತಂದ್ರೆ, ಕೆಲವರಿಗೆ ಆಫ್ಟರ್ ಡೆಲಿವರಿ ಟೈಮ್ ನಲ್ಲಿ ಆಗುತ್ತೆ. ಇನ್ನು ಕೆಲವರು ಯಂಗರ್ಸ್ಗೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದನೂ ಆಗುತ್ತೆ. ಇನ್ನು ಕೆಲವರಿಗೆ ಸ್ಟ್ರೆಸ್, ಅವ್ರದ್ದು ಹೆಲ್ತ್ ಇಶ್ಯೂ ಆಗಿರ್ಬೋದು, ಇವೆಲ್ಲಾ ಕಾರಣಗಳಿಂದನೂ ಕೂಡ ನಮ್ದು ಹೇರ್ ಫಾಲ್ ಆಗುತ್ತೆ. ಆಮೇಲೆ ಈ ಒಂದು ಬೇಸಿಗೆ ಟೈಮ್ ನಲ್ಲಿ ಡ್ಯಾಂಡ್ರಫ್ ಆಗಿರ್ಬೋದು, ಹಿಚ್ಚಿಂಗ್ ಆಗಿರ್ಬೋದು, ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣುವಂತ ಒಂದು ಪ್ರಾಬ್ಲಮ್ ಆಗಿದೆ. ಈ ಒಂದು ಹೇರ್ ಆಯಿಲ್ ಏನಿದೆ ನೋಡಿ, ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಹಿಚಿಂಗ್ ಆಗಿರ್ಬೋದು, ಸ್ಪ್ಲಿಟ್ ಹೇರ್ ಆಗಿರ್ಬೋದು, ಡ್ರೈ ಹೇರ್ ಆಗಿರ್ಬೋದು, ಇವು ಎಲ್ಲಕ್ಕೂ ಒಂದು ರಾಮಬಾಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನನ್ನ ಹೇರ್ ಅನ್ನ ನೀವು ಎಷ್ಟು ಹೆಲ್ದಿ ಆಗಿದೆ ಅಂತ. ಈ ಒಂದು ಹೇರ್ ಆಯಿಲ್ ಅನ್ನ ನೀವು ಯೂಸ್ ಮಾಡೋದ್ರಿಂದ ಇವೆಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಕ್ರಮೇಣವಾಗಿ ನಿಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಹೇರ್ ಆಯಿಲ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದಾದ್ರೆ, ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡ್ಬೇಕು. ನಿಮ್ದು ಆಯಿಲಿ ಸ್ಕಿನ್ ಇದೆ, ಆಯಿಲಿ ಹೇರ್ ಇದೆ ಅನ್ನೋದಾದ್ರೆ, ನೀವು ಆಯಿಲ್ ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು 1 ಅವರ್ಗೆ ನೀವು ಹೆಡ್ ಬಾತ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅಥವಾ ನಿಮ್ದು ಡ್ರೈ ಹೇರ್ ಇದೆ ಅನ್ನೋದಾದ್ರೆ, ನಾಳೆ ಮಾರ್ನಿಂಗ್ ನೀವು ಹೆಡ್ ಬಾತ್ ಮಾಡ್ತೀರಿ ಅನ್ನೋದಾದ್ರೆ, ಇವತ್ ನೈಟೇ ಅಪ್ಲೈ ಮಾಡ್ಬಿಟ್ಟು ನಾಳೆ ಮಾರ್ನಿಂಗ್ ನೀವು ಹೆಡ್ ಬಾತ್ ಅನ್ನ ಮಾಡ್ಕೋಬಹುದು. ಈ ಒಂದು ಆಯಿಲ್ ಅನ್ನ ಅಪ್ಲೈ ಮಾಡ್ಬೇಕಾದ್ರೆ ನೀವು ರೂಟ್ಸ್ ಗೆನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದ್ರ ಜೊತೆಗೆ ನಿಮ್ದು ಹೇರ್ಸ್ ಗೆನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಓನ್ಲಿ ಹೇರ್ಸ್ ಗೆ ಅಪ್ಲೈ ಮಾಡ್ಕೊಳ್ತಾರೆ. ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಓನ್ಲಿ ರೂಟ್ಸ್ ಗೆ ಅಪ್ಲೈ ಮಾಡ್ಕೊಳ್ತಾರೆ. ಎರಡಕ್ಕೂ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ರೂಟ್ಸ್ ಗೆ ಅಪ್ಲೈ ಮಾಡೋದ್ರಿಂದ ಅಲ್ಲಿರುವಂತಹ ಸ್ಕಿನ್ ಏನಿದೆ ನೋಡಿ, ಅಲ್ಲಿ ಹೆಲ್ದಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಹೇರ್ಸ್ ಗೆ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಪ್ಲಿಟ್ ಹೇರ್, ಡ್ರೈ ಹೇರ್ ಇವೆಲ್ಲವನ್ನು ಕೂಡ, ಆಮೇಲೆ ಸಿಕ್ಕು, ಇವೆಲ್ಲವನ್ನು ನೀವು ಕಡಿಮೆ ಮಾಡ್ಕೋಬಹುದು. ಹೇರ್ ಸಾಫ್ಟ್ ಅಂಡ್ ಸ್ಮೂತ್ ಆಯ್ತು ಅಂದಾಗ ಮಾತ್ರ ಅದು ಒಂಥರ ಹೆಲ್ದಿ ಆಗಿದೆ ಅಂತಾನೆ ಅರ್ಥ. ಟೋಟಲ್ ಆಗಿ ನಿಮ್ ಎಲ್ಲಾ ಹೇರ್ ಪ್ರಾಬ್ಲಮ್ಸ್ ಕೂಡ ಇದು ಒಂದು ಹೇರ್ ಆಯಿಲ್ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ನನಗೆ ಸ್ವತಃ ಯೂಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸುಮಾರು ಜನ ಹೇಳ್ಬೋದು ನೀವು ವಿಡಿಯೋ ಪರ್ಪೋಸ್ ಮಾಡ್ತಾ ಇದ್ದೀರಾ ಅಂತ. ಖಂಡಿತ ಇಲ್ಲ. ನೋಡಿ, ನಾನು ಸುಮಾರು ಒನ್ ಟೈಮ್ ಮಾಡಿದ್ರೆ 1 ಲೀಟರ್ ನಷ್ಟು ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆಗಿರ್ಬೋದು, ನಮ್ ಸಿಸ್ಟರ್ಸ್ ಗಳಿಗೆ ಆಗಿರ್ಬೋದು, ಈ ರೀತಿಯಾಗಿ 1 ಟೈಮ್ ಮಾಡಿದ್ರೆ 1 ಲೀಟರ್ ನಷ್ಟು ಮಾಡ್ಕೊಳ್ತೀನಿ. ಆಮೇಲೆ ಕಂಟಿನ್ಯೂಸ್ ಆಗಿ ವೀಕ್ಲಿ 2 ಟೈಮ್ಸ್, ಆಮೇಲೆ ಯಾವಾಗಾದ್ರೂ ಹೆಡ್ ಬಾತ್ ಮಾಡೋದಿದ್ದಾಗ ಈ ತರ ನಾನು ಈ ಒಂದು ಹೇರ್ ಆಯಿಲ್ ಅನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀನಿ. ಸುಮಾರು ಜನಕ್ಕೆ ಒಂದು ಡೌಟ್, ನೀವು ವಿಡಿಯೋ ಪರ್ಪೋಸ್ ಮಾಡ್ತಾ ಇದ್ದೀರಾ, ನೀವು ಈ ಒಂದು ಹೇರ್ ಆಯಿಲ್ ಅನ್ನ ಅಪ್ಲೈ ಮಾಡ್ತೀರೋ ಇಲ್ವೋ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಫಸ್ಟ್ ಗೆ ಹೇರ್ ಆಯಿಲ್ ಅನ್ನ ಯೂಸ್ ಮಾಡಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು, ಆಮೇಲೆ ಇದನ್ನ ಯಾವ ರೀತಿ ತಯಾರಿಸೋದು ಅಂತ ಹೇಳ್ತೀನಿ. ಬನ್ನಿ ಹಾಗಾದ್ರೆ ಇದನ್ನ ಫಸ್ಟ್ ಗೆ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ನಾವಿಲ್ಲಿ ಹೇರ್ಸ್ಗೆ ಆಯಿಲ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹೇರ್ನ ನೀಟಾಗಿ ಕೋಮ್ ಮಾಡ್ಕೋಬೇಕಾಗತ್ತೆ. ಅಲ್ಲಿರುವಂತಹ ಗಂಟು ಆಗಿರ್ಬೋದು, ಸಿಕ್ಕಾಗಿರ್ಬೋದು, ಅವನ್ನೆಲ್ಲವನ್ನು ಕೂಡ ನೀಟಾಗಿ ಬಿಡಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲಿ ಹೇರ್ ಫಾಲ್ ಅನ್ನೋದು ನಂದು ಇಲ್ಲವೇ ಇಲ್ಲ. ಸೊ ಈ ರೀತಿ ಕೈಯಲ್ಲಿ ಆಯಿಲ್ನ ಹಾಕ್ಕೊಂಡ್ಬಿಟ್ಟು, ಫಸ್ಟ್ಗೆ ನಾವು ಈ ರೀತಿ ಆಯಿಲ್ನ ಅಪ್ಲೈ ಮಾಡಬೇಕಾದ್ರೆ ನಡಕ್ಕೆ ಈ ರೀತಿ ಬೈತಲೆ ತೆಗೆದು ಒಳ್ಳೆಯದು. ಏಕೆಂದರೆ ಅಲ್ಲಿ ಕರೆಕ್ಟಾಗಿ ರೂಟ್ಸ್ಗೆ ನಾವು ಆಯಿಲನ್ನು ಅಪ್ಲೈ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಹಿಂದಿನ ಕಾಲದಲ್ಲೆಲ್ಲ ತಲೆಗೆಲ್ಲ ಎಣ್ಣೆ ಹಾಕ್ತಾಯಿದ್ರು, ತಲೆ ತಂಪಿರುತ್ತೆ, ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತೇಳಿ. ಈಗಿನ ಮಕ್ಕಳಿಗೆಲ್ಲ ಆಯಿಲ್ ಅವಾಯ್ಡ್ ಮಾಡ್ತಾರೆ ಜಾಸ್ತಿ. ಬಟ್ ಎಣ್ಣೆನ ಈ ರೀತಿ ತಲೆಗೆ ಒಣಸೋದ್ರಿಂದ ಹೆಡ್ಡೇಕ್ ಆಗಲಿ, ಕಣ್ಣು ನೋವಾಗಲಿ ಈ ರೀತಿ ಬರೋದಿಲ್ಲ. ಅದು ಕೂಡ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಆಯಿಲು. ನೋಡಿ, ಈ ರೀತಿ ರೂಟ್ಸ್ಗೆಲ್ಲ ಕರೆಕ್ಟಾಗಿ ಅಪ್ಲೈ ಆಗಬೇಕು. ಆ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಸ್ಲೋ ಆಗಿ ಮಾಡ್ಕೊಳ್ಳಿ. ನಾನಿಲ್ಲಿ ವಿಡಿಯೋನ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ, ನಿಮಗೆ ಆ ರೀತಿ ಕಾಣಿಸ್ತಾ ಇದೆ. ನೋಡಿ, ಎರಡೂ ಕಡೆ ಕೂಡ ರೂಟ್ಸ್ಗೇನೋ ಆದಮೇಲೆ ಈ ರೀತಿ ಏರ್ಸ್ಗೇನೋ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮದು ಆಯಿಲಿ ಏರ್ ಇದೆ ಅನ್ನೋದಾದರೆ, ಆಯಿಲಿ ಏರ್ ಅಂತಂದರೆ ನೀವು ಎಷ್ಟೇ ಶಾಂಪು ಆಗಿದ್ರೂ ಕೂಡ ಏರ್ಸ್ ಎಲ್ಲ ಆಯಿಲಿನೇ ಇರುತ್ತೆ, ಬಿಡಿಬಿಡಿಯಾಗಿ ಇರೋದಿಲ್ಲ. ಅದಕ್ಕೆ ನಾವು ಆಯಿಲಿ ಏರ್ ಅಂತ ಕರಿತೀವಿ. ಇದ್ದರೆ ಸ್ವಲ್ಪ ಕಡಿಮೆ ಅಪ್ಲೈ ಮಾಡ್ಕೊಳ್ಳಿ ಏರ್ಸ್ಗೆ, ಬಟ್ ರೂಟ್ಸ್ಗೆ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ.
ನೋಡಿ ಈ ಕಡೆನೂ ಕೂಡ ಅಷ್ಟೇ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ತುದಿಗೆ ಸ್ವಲ್ಪ ಆಯಿಲ್ನ ಜಾಸ್ತಿ ಮಾಡ್ಕೊಳ್ಳಿ, ಏಕೆಂದರೆ ಹೇರು ಸ್ಪ್ಲಿಟ್ ಆಗೋದಿಲ್ಲ, ಅಲ್ಲಿ ಆಗಿರಬಹುದು. ಭಾಳ ಹಾರ್ಡ್ ಇರುತ್ತೆ ನೋಡಿ ಕೂದಲು, ಆ ರೀತಿಯಾಗಿ ಆಗೋದಿಲ್ಲ, ತುಂಬಾ ಸಾಫ್ಟಾಗಿ ಆಗುತ್ತೆ ಆಯಿಲ್ನ ಮಾಡಿಕೊಂಡು ನಾವು ಈ ರೀತಿ ಶಾಂಪೂನ ಮಾಡ್ಕೊಳ್ಳೋದ್ರಿಂದ. ನೋಡಿ ಈ ರೀತಿ ಚಿಕ್ಕದಾಗಿರೋ ಕೋಮ್ನ ಯೂಸ್ ಮಾಡಬೇಡಿ, ದೊಡ್ಡದ ಕಣ್ಣಿರುತ್ತೆ ನೋಡಿ ಅದರಲ್ಲಿ ನೀವು ಮಾಡ್ಕೊಳ್ಳಿ. ಆಯಿಲ್ ಅಪ್ಲೈ ಮಾಡಿದ ಮೇಲೆ ನೀವು ಜಾಸ್ತಿ ಬಾಚ್ಕೋಬೇಡಿ, ಸುಮ್ಮನೆ ಹಚ್ಕೊಂಡಿರುವಂತಹ ಆಯಿಲು ಎಲ್ಲ ಕೂದಲಿಗೂ ಸ್ವಲ್ಪ ಅಂಟಬೇಕು, ಆ ರೀತಿಯಾಗಿ ನೀವು ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳಿ. ಏಕೆಂದರೆ ಇವಾಗ ನೋಡಿ ಮಳೆ ಆದಾಗ ನಾವು ಹುಲ್ ಕಿತ್ತಿದ್ರೆ ಹೇಗೆ ಬೇಗ ಬರುತ್ತೋ ಅದೇ ರೀತಿ ಆಯಿಲ್ನ ಅಪ್ಲೈ ಮಾಡಿಕೊಂಡಾಗ ನಾವು ಜಾಸ್ತಿ ಸ್ಪೀಡಲ್ಲಿ ಬಾಚಿದ್ರೆ ಕೂದಲು ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿಯಾಗಿ ಆಯಿಲನ್ನು ಮಾಡ್ಕೊಂಡಿದ್ದೀನಿ. ಈ ಒಂದು ಹೇರ್ ಆಯಿಲ್ ಅನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗಾದ್ರೆ ಬನ್ನಿ ಈ ಒಂದು ಹೇರ್ ಆಯಿಲ್ ಅನ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ ಈ ಕಡೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಲೀಟರ್ನಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇದು ಶುದ್ಧವಾಗಿರೋ ಒಂದು ಕೊಬ್ಬರಿ ಎಣ್ಣೆ, ಗಾಣದಲ್ಲಿ ರುಬ್ಬಿಸ್ಕೊಂಡು ಬಂದಿರೋದು, ಯಾವುದೇ ಕೆಮಿಕಲ್ಸನ್ನು ಯೂಸ್ ಮಾಡಿಲ್ಲ. ನೋಡಿ ಇವಾಗ ಸ್ವಲ್ಪ ಇದು ಲೈಟಾಗಿ ಬಿಸಿ ಆಗ್ತಾ ಇದೆ. ಫ್ಲೇಮನ್ನು ಯಾವಾಗಲೂ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೆಂತೆಕಾಳನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಎಣ್ಣೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಮೆಂತೆಕಾಳನ್ನು ತೊಗೊಂಡಿದ್ದೀನಿ. ಮೆಂತೆಕಾಳು ದೇಹಕ್ಕೆ ತುಂಬ ತಂಪನ್ನು ನೀಡುತ್ತೆ, ಹಾಗೆ ಇದು ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯಕ ಆಗಿದೆ. ಮೆಂತೆಕಾಳಲ್ಲಿ ಆ್ಯಂಟಿ ಫಂಗಲ್ ಗುಣಗಳು ಇರೋದ್ರಿಂದ ಸ್ಕ್ರ್ಯಾಪಲ್ಲಿರುವಂತಹ ಇನ್ಫೆಕ್ಷನ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಹಿಚ್ಚಿಂಗ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಇದು ಬೇಗ ವಾಸಿ ಮಾಡುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಅಂಶ ತುಂಬಾ ಹೆಚ್ಚಾಗಿದೆ. ನೋಡಿ ಒಂದು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯಲ್ಲಿ ನಮಗೆ ಕೂದಲಿಗೆ ಬೇಕಾದ ಒಂದು ಪ್ರೋಟೀನ್ ತುಂಬ ರಿಚ್ ಆಗಿ ಸಿಗುತ್ತೆ. ಇದು ಕೂದಲಿನ ಉದುರೋದನ್ನು ತಡೆಯುತ್ತೆ, ಹಾಗೆ ಇದು ಕೂದಲಿನ ಬೆಳವಣಿಗೆಗೆ ಸಹಾಯಕ ಆಗಿದೆ. ನೋಡಿ ಒಂದು ಅರ್ಧ ಬೌಲ್ನಷ್ಟು ಅಲೋವೆರಾನ ಹಾಕ್ಕೊಳ್ತಾ ಇದ್ದೀನಿ. ಅಲೋವೆರಾನ ಹಾಕ್ಕೊಳ್ಳೋದ್ರಿಂದ ದೇಹಕ್ಕೆ ಕೂಡ ಇದು ಕೂಡ ತಂಪು, ನಮ್ಮ ತಲೆಯನ್ನು ಯಾವಾಗಲೂ ತಂಪಾಗಿಡುತ್ತೆ. ಇದನ್ನು ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬ ಹೆಲ್ದಿ ಆಗಿರುತ್ತೆ, ಶೈನಿ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ ಕೂಡ. ನೋಡಿ ಇವೆಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಒಂದು 5 ರಿಂದ 10 ನಿಮಿಷ ನಾನು ಮೊದಲು ಕುದಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿನೇ. ಏಕೆಂದರೆ ಆನಿಯನ್ ಮತ್ತು ಅಲೋವೆರಾ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇವನ್ನ ಫಸ್ಟ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಒಂದು 10 ನಿಮಿಷ ಇದು ಕುದ್ದಾದಮೇಲೆ ಇದಕ್ಕೆ 1 ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನಲ್ಲಿ ತುಂಬ ಔಷಧೀಯ ಗುಣಗಳಿದೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಕ್ಯಾಲ್ಸಿಯಂ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿರೋದ್ರಿಂದ ಇದು ಕೂದಲು ಉದುರುವುದನ್ನು ಕಡಿಮೆ ಮಾಡಿ ಹೊಸ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಹಾಗೆ ಕೂದಲನ್ನು ಕಪ್ಪಾಗಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನೋಡಿ ಒಂದು 4 ರಿಂದ 5 ಅಥವಾ ಒಂದು ಸ್ವಲ್ಪ ತುಳಸಿ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇವಿನ ಎಲೆಗಳು ಯಾಕೆ ಅಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ತಲೆಯಲ್ಲಿ ಹಿಚ್ಚಿಂಗ್ ಇರೋದ್ರಿಂದ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ತಲೆಯಲ್ಲಿ ಹೇನುಗಳ ಇರ್ಬೋದು, ಇವೆಲ್ಲವನ್ನು ಕೂಡ ಹೋಗಲಾಡಿಸಿ ಇದು ಕೂದಲಿನ ಆರೋಗ್ಯಕ್ಕೆ, ಸ್ಕ್ರ್ಯಾಪ್ನ ಆರೋಗ್ಯಕ್ಕೆ ಇದು ತುಂಬಾ ಸಹಾಯಕ ಆಗಿರುತ್ತೆ. ನೋಡಿ ನಂತರ ದಾಸವಾಳ ಹೂಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಈವ್ನಿಂಗ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದು ಬಾಡಿದೆ, ನಿಮಗೆ ಫ್ರೆಶ್ ಆಗಿ ಸಿಗೋದು ಇದ್ದರೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು 4 ರಿಂದ 5 ದಾಸವಾಳದ ಎಲೆಗಳನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ದಾಸವಾಳದ ಗಿಡದಲ್ಲಿ ಏನಿರುತ್ತೆ ಅಂದರೆ ವಿಟಮಿನ್ ಸಿ ಹೆಚ್ಚಿದೆ, ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ, ಕೂದಲಿಗೆ ಹೊಳಪನ್ನು ನೀಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿ ಸಮೃದ್ಧವಾಗಿದೆ, ಹಾಗೂ ಕೂದಲನ್ನು ಸದೃಢವಾಗಿ ಮಾಡುತ್ತೆ, ತುಂಬ ಶೈನಿಂಗ್ ಕೂಡ ಮಾಡುತ್ತೆ ಇದು. ನೋಡಿ ಇವೆಲ್ಲವನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಟ್ಬಿಡಿ. ಸುಮಾರು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆವರೆಗೂ ಇದು ಕುದಿತಾ ಇರಬೇಕು. ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲನೂ ಕೂಡ ಚೆನ್ನಾಗಿ ಬಿಡಬೇಕು. ಹಾಗೆ ಫ್ಲೇಮನ್ನು ಜಾಸ್ತಿ ಇಟ್ಕೊಂಡು ಸೀದಿಸ್ಕೋಬೇಡಿ, ಯಾಕೆಂದರೆ ಎಣ್ಣೆನ ನಾವು ಸುಮಾರು ದಿನಗಳವರೆಗೆ ಹಾಗೆ ಇಡೋದ್ರಿಂದ ಆ ರೀತಿ ಸೀದಿಸ್ಕೊಂಡ್ರೆ ಅದು ಸರಿ ಇರೋದಿಲ್ಲ. ನೋಡ್ತಾ ಇದ್ದೀರಾ ನಾವು ಕುದಿಸ್ಕೊತಾ ಹೋದಂಗೆಲ್ಲ ಇದು ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಇವಾಗ ನೋಡಿ ಇದು ಸಂಪೂರ್ಣವಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ ಆ ಎಣ್ಣೆ ನೋಡಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತ, ಸ್ವಲ್ಪ ಗ್ರೀನಿ ಕಲರ್ ಬಂದಿದೆ. ಇವಾಗ ಇದನ್ನು ಕುದ್ದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿರುವಂತಹದ್ದೆಲ್ಲನೂ ಕೂಡ ಎಣ್ಣೆ ಚೆನ್ನಾಗಿ ಇಳಿಬೇಕು. ಈ ರೀತಿ ಒಂದು ಸಲ ಶೋಧಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಹಾಗೆ ಇಟ್ಬಿಡಿ. ಇದರಲ್ಲಿರುವಂತಹ ಎಣ್ಣೆ ಎಲ್ಲ ಕೆಳಗಡೆ ಬಂದಿರುತ್ತೆ ನೋಡಿ ಈ ರೀತಿಯಾಗಿ. ಇವಾಗ ಒಂದು ಸಲ ಶೋಧಿಸ್ಕೊಂಡ್ಮೇಲೆ ಎಣ್ಣೆ ಈ ರೀತಿಯಾಗಿ ಕಾಣ್ತಾ ಇದೆ. ಇದನ್ನು ನಾವು ಸುಮಾರು ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದನ್ನು 2 ಸಲ ನಾವು ಶೋಧಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಇನ್ನೊಂದು ಸಲ ನಾನು ಶೋಧಿಸ್ಕೊಂಡ್ಬಿಟ್ಟು ಬಾಟ್ಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ ಹಾಗೆ ಸುಮಾರು ದಿನದಿಂದ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಖಂಡಿತ ಇದರ ರಿಸಲ್ಟು ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ, ಬೇಕಿದ್ರೆ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಇದರ ರಿಸಲ್ಟ್ ಯಾವ ರೀತಿ ಇದೆ ಅಂತ. ನೋಡಿ ಈ ರೀತಿ ಶೋಧಿಸ್ಕೊಂಡ್ಬಿಟ್ಟು ಸುಮಾರು ದಿನ ಒಳಗೆ ನೀವು ಹಾಗೆ ಇಟ್ಕೊಳ್ಳಿ. ವಾರಕ್ಕೆ 2 ಟೈಮ್ಸ್ ನೀವು ಅಪ್ಲೈ ಮಾಡ್ಕೊಳ್ತಾ ಬನ್ನಿ.
ನೋಡಿ ಇವಾಗ ನಮ್ಮದು ಎಣ್ಣೆ ಪೂರ್ತಿಯಾಗಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.